ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಟ್ರಯಲ್ ಶುರುವಾಗಿದೆ. ಇನ್ನು ನಿನ್ನೆ ರೇಣುಕಾಸ್ವಾಮಿ ತಾಯಿ ಮತ್ತು ತಂದೆ ಕೋರ್ಟ್ನಲ್ಲಿ ಏನೆಲ್ಲ ಹೇಳಿಕೆ ದಾಖಲಿಸಿದ್ರು ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ ಟ್ರಯಲ್ ಎದುರಿಸುತ್ತಿದೆ. ಪೊಲೀಸರು ಸಂಗ್ರಹಿಸಿದ ಸಾಕ್ಷ್ಯವನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಸಾಬೀತುಪಡಿಸುವ ಕಾರ್ಯವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಆರಂಭಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲಿನಲ್ಲಿದ್ದ ಪ್ಲಾಸ್ಟಿಕ್ ಚೇರುಗಳಲ್ಲಿ ಕುಳಿತು ಕುತೂಹಲದಿಂದ ಪ್ರಕ್ರಿಯೆ ವೀಕ್ಷಿಸಿದ್ರು. ಮೊದಲನೇ ಸಾಕ್ಷಿಯಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆ ದಾಖಲಿಸಿದ್ರೆ, ಎರಡನೇ ಸಾಕ್ಷಿಯಾಗಿ ತಂದೆ ಕಾಶಿನಾಥಯ್ಯ ಶಿವನಗೌಡರು ಹೇಳಿಕೆ ನೀಡಿದ್ರು. ರೇಣುಕಾಸ್ವಾಮಿ ಕೊನೆ ಬಾರಿ ಮನೆಯಿಂದ ಹೊರಟ ಸಮಯ, ನಂತರ ರೇಣುಕಾಸ್ವಾಮಿ ದೇಹವನ್ನ ಗುರುತಿಸಿದ ಬಗ್ಗೆ ಹಾಗೂ ಉಂಗುರ ಚೈನ್ ವಶಕ್ಕೆ ಪಡೆದ ಬಗ್ಗೆಯೂ ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹೇಳಿಕೆ ನೀಡಿದ್ದಾರೆ. ಇದಾದ ಬಳಿಕ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನ ಪಾಟಿ ಸವಾಲ್ಗೆ ಒಳಪಡಿಸುವ ಪ್ರಕ್ರಿಯೆಯನ್ನ ಕೋರ್ಟ್ ಆರಂಭಿಸಿದೆ. ಪವಿತ್ರ ಗೌಡ ಪರ ವಕೀಲ ಬಾಲನ್ ರತ್ನಪ್ರಭಾರ್ಗೆ ಹಲವು ಪ್ರಶ್ನೆ ಕೇಳಿ ಪಾಟಿ ಸವಾಲು ನಡೆಸಿದ್ರು. ಜೂನ್ 8ನೇ ತಾರೀಕು 2024ರಂದು ನಿಮ್ಮ ಮೊಬೈಲ್ಗೆ ಮಗನಿಂದ ಕರೆ ಬಂತ? ಸಂಜೆ 5 ಹಾಗೂ 7 ಗಂಟೆಗೆ ಚಿತ್ರದುರ್ಗದಲ್ಲೇ ಇದ್ದೇನೆಂದು ಹೇಳಿದ್ನ? ಅಂದು 10:30 ಗಂಟೆಗೆ ಆತ ಫೋನ್ ಮಾಡಿದ್ದನ್ನ ಪೊಲೀಸರಿಗೆ ನೀವು ಹೇಳಿಲ್ಲ. ನಿಮ್ಮ ಮಗನ ಬಗ್ಗೆ ಸಂಜೆ 6ರಿಂದ 7 ಗಂಟೆಗೆ ಗಂಡ ಮತ್ತು ಸೊಸೆ ಬಳಿ ಮಾತನಾಡಿದ್ರ? ಆತ ಕೆಲಸ ಮಾಡ್ತಿದ್ದ ಫಾರ್ಮಸಿಯಲ್ಲಿ ವಿಚಾರಿಸಿದ್ರ? ಬೆಳಗ್ಗೆ ಪುತ್ರನಿಂದ ಕರೆ ಬಂದಿತ್ತು. ಊಟಕ್ಕೆ ಹೊರಗಡೆ ಹೋಗ್ತೇನೆ ಎಂದು ಹೇಳಿದ್ದ. ಎಲ್ಲಿಗೆ ಹೋಗ್ತೇನೆಂದು ಹೇಳಿರಲಿಲ್ಲ. ರಾತ್ರಿ 7 ಗಂಟೆ ಬಳಿಕ ಮಗನ ಫೋನ್ ಸ್ವಿಚ್ ಆಫ್ ಬರ್ತಿದೆ ಎಂದು ಹೇಳಿದ್ದೆ. ಆತ ಕೆಲಸ ಮಾಡ್ತಿದ್ದ, ಫಾರ್ಮಸಿಯಲ್ಲಿ ವಿಚಾರಿಸಿರ್ಲಿಲ್ಲ. ಚಿತ್ರದುರ್ಗದ ಬಾಲಾಜಿ ಬಾರ್ಗೆ ಆಗಾಗ ರೇಣುಕಾಸ್ವಾಮಿ ಹೋಗ್ತಿದ್ದ ಅಲ್ವೇ? ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿ ಟಿಫನ್ ತಿಂದು ಹೋಗಿದ್ನಾ? ರೇಣುಕಾಸ್ವಾಮಿ ಸ್ನೇಹಿತರೊಂದಿಗೆ ಬಾಲಾಜಿ ಬಾರ್ಗೆ ಹೋಗಿದ್ದನಲ್ವೇ? ಶವಾಗಾರದಲ್ಲಿ ರೇಣುಕಾಸ್ವಾಮಿ ಧರಿಸಿದ್ದ ಟಿ ಶರ್ಟ್ ನೋಡಿದ್ದೀರಾ? ಚೈನು ಉಂಗುರ ಕಳೆದಿರುವ ಬಗ್ಗೆ ಜೂನ್ 8ರಿಂದ 13ರವರೆಗೆ ನೀವು ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ ಅಲ್ವೇ? ರೇಣುಕಾಸ್ವಾಮಿ ಸ್ನೇಹಿತರೊಂದಿಗೆ ಬಾಲಾಜಿ ಬಾರ್ಗೆ ಊಟಕ್ಕೆ ಹೋಗಿಲ್ಲ. ಶವದ ಮೇಲಿದ್ದ ಟಿ ಶರ್ಟ್ ಗುರುತಿಸಿದ್ದೇನೆ. ಆತ ಮನೆಯಿಂದ ಹೋಗುವಾಗ ಬೇರೆ ಶರ್ಟ್ ಹಾಕಿದ್ದ. ಚೈನು ಉಂಗುರದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ ಬಗ್ಗೆ ನನಗೆ ಗೊತ್ತಿಲ್ಲ. ಜೂನ್ 9, 2024ರಂದು ನಿಮ್ಮ ಮಗ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಹೋಗಿದ್ದು ನಿಮಗೆ ಗೊತ್ತಿತ್ತಾ? ನಿಮ್ಮ ಮಗ ಎಲ್ಲಿ ಹೋಗಿದ್ದ ಎಂಬುದು ನಿಮಗೆ ಗೊತ್ತಿತ್ತು. ಹೀಗಾಗಿಯೇ ನೀವು ದೂರು ಕೊಟ್ಟಿಲ್ಲ. ನಿಮ್ಮ ಮಗ ಕೆಲಸಕ್ಕೆ ಹೋಗುವಾಗ ಯೂನಿಫಾರ್ಮ್ ಹಾಕ್ತಿರ್ಲಿಲ್ವಲ್ವಾ? ಕೆಎಸ್ಆರ್ಟಿಸಿ ಬಸ್ ಹತ್ತಿ ಹೋಗಿದ್ದಾರೆಂಬುದು ಸರಿಯಲ್ಲ. ಮಗ ಎಲ್ಲಿ ಹೋಗಿದ್ದ ಎಂಬುದು ಗೊತ್ತಿರಲಿಲ್ಲ. ಶನಿವಾರ ಭಾನುವಾರ ಕೆಲಸಕ್ಕೆ ಯೂನಿಫಾರ್ಮ್ ಹಾಕ್ತಿರ್ಲಿಲ್ಲ. ಹೀಗಂತ ಪಾಟಿ ಸವಾಲಿಗೆ ಉತ್ತರಿಸಿದ್ರು. ವಿಚಾರಣೆಯನ್ನ ಮುಂದೂಡಲಾಗಿದ್ದು ಪಾಟಿ ಸವಾಲು ಮುಂದುವರಿಯಲಿದೆ. ಇನ್ನು ಟಿವಿ, ನ್ಯೂಸ್ ಪೇಪರ್, ರೇಡಿಯೋ, ಮ್ಯೂಸಿಕ್, ಮೆಡಿಟೇಷನ್, ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ದ ಪವಿತ್ರ ಗೌಡ ಪರ ವಕೀಲರ ಕೋರಿಕೆಯ ಮೇರೆಗೆ ಕೋರ್ಟ್ ಪವಿತ್ರ ಗೌಡ ಸೆಲ್ಗೆ ಟಿವಿ, ನ್ಯೂಸ್ ಪೇಪರ್, ಪುಸ್ತಕ ಒದಗಿಸಲು ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ರಮೇಶ್, ಟಿವಿ9 ಬೆಂಗಳೂರು.